ಒಬ್ಬವ ಮತ್ತು ಯಾರು ರಾಜಸ್ಥಾನ್ ಹೈಕೋರ್ಟ್ ವಕೀಲ ಒಬ್ಬ ಅಂಬೇಡ್ಕರ್ ಸಂವಿಧಾನನ ಬೈಕಿಲ್ಲ ಅಂತ ಹೇಳಿದ. ಅಂಬೇಡ್ಕರ್ ಸಂವಿಧಾನ ಸುಟ್ಟು ಹಾಕ್ಬೇಕಂತ ಹೇಳಿದ್ರು. ಅಂಬೇಡ್ಕರ್ ಸಂವಿಧಾನವನ್ನು ಸುಟ್ಟು ಹಾಕಿದ್ರು ಜಂತರ್ ಮಂತರ್ ಡೆಲ್ಲಿ ಒಳಗೆ. ಅಂಬೇಡ್ಕರ್ ಸಂವಿಧಾನ ಬದಲಾವಣೆ ಮಾಡ್ಬೇಕಂತ ಮಾತಾಡ್ತಾರೆ. ಪ್ರತಿದಿನ ಇದು ಚರ್ಚೆ ಚಾಲು ಐತಿ. ನಾವ್ಯಾರು ಮಾತಾಡಕತ್ತಿಲ್ಲ, ಹೌದಾ? ಅವ್ರು ನಿರಂತರವಾಗಿ ಸಂವಿಧಾನ ಚೇಂಜ್ ಮಾಡ್ಬೇಕಂತಾರೆ. ಸಂವಿಧಾನದಿಂದ ನಾವೇನು ಪಡ್ಕೊಂಡಿವಿ, ನಾವ್ಯಾರು ಮಾತಾಡಕತ್ತಿಲ್ಲ. ಏನು ಅನ್ಸುತ್ತೆ ನಿಮಗೆ? ಈ ಸಂವಿಧಾನ ಚೇಂಜ್ ಆದ್ರೆ ನಮ್ಗೆಲ್ಲ ಸಿಗುತ್ತಂತ ಅಂದ್ಕೊಂಡಿರಾ? ಏನಮ್ಮ ಮತ್ತೆ ಮನುಸ್ಮೃತಿ ಬರ್ತದೆ ವಾಪಸ್. ಮತ್ತು ನೀವೆಲ್ಲ ಹೆಣ್ಮಕ್ಳು ಶಾಲೆ ಕಲಿಬಾರ್ದು. ನೀವೆಲ್ಲ ಕೂಸು ಹಡಿಲಿಕ್ಕೆ ಈ ಡಿಲಿವರಿ ಮೆಷಿನ್, ನೀವು ಕೂಸುಗಳನ್ನು ಹೆರಲಿಕ್ಕೆ ಡಿಲಿವರಿ ಮಾಡಲಿಕ್ಕೆ ಹೆಣ್ಮಕ್ಳು ಹುಟ್ಟಾರತ್ತೇಳಿ ಅವ್ರು ಮತ್ತೆ ಶಾಸ್ತ್ರ ಬರೀತಾರೆ, ಕಾನೂನನ್ನು ಬರೀತಾರೆ. ಈಗ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಎಲ್ಲ ಕೊಡ್ಕೊಂಡಿವಿ. ಆ ಸಂವಿಧಾನ ಬದಲಾವಣೆ ಅಂತಂದ್ರೆ ಖಂಡಿತ ಎಲ್ಲ ಕಳ್ಕೊತೀವಿ. ಯಾರು ಸಂವಿಧಾನ ಬದಲಾವಣೆ ಆಗ್ಬೇಕಂತ ಮಾತಾಡಕತ್ತಾರಂದ್ರೆ ಮನುಸ್ಮೃತಿ ಬರೋದಲ್ಲ. ಯಾರು ಮನುಸ್ಮೃತಿಯನ್ನು ಬರೋದಲ್ಲ. ನಮಗೆ ಶಾಲೆ ಕಲಿಸ್ಬಾರ್ದು, ನೀವು ಸೇವೆ ಮಾಡಕ್ಕೆ ಹುಟ್ಟಿರಿ, ನೀವು ಯಾವಾಗಲೂ ನಾವು ಸೇವೆ ಮಾಡ್ಕೊಂಡು ಇರ್ಬೇಕಂತೇಳಿ ಮನುಸ್ಮೃತಿ ಬರೋದಲ್ಲ. ಅದೇ ಜನ ಅಂಬೇಡ್ಕರ್ ಸಂವಿಧಾನ ಇರಬಾರ್ದು ಅಂತ ಮಾತಾಡಕತ್ತಾರೆ. ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸಂವಿಧಾನ ಗಾಢಕ್ಕೆ ಯಾರು ಮಾತಾಡ್ತಾರೆ ಅಂದ್ರೆ ಅವರು ದುಷ್ಟರು, ಅವರು ಮಣ್ಮಾಲಿಗಳು, ಅವರು ಜಾತಿವಾದಿಗಳು, ಅವರು ಮನುಸ್ಮೃತಿ ಸಂತಾನ, ಅವರು ಮನುಸ್ಮೃತಿ ಬರದವರು, ಅವರು ನಮ್ಮ ಶತ್ರುಗಳನ್ನು ನೀವು ತಿಳ್ಕೋಬೇಕು. ನೀವು ಅದನ್ನ ಕರೆಕ್ಟಾಗಿ ಕೌಂಟರ್ ಮಾಡದಿದ್ರೆ ನಿಮ್ಮ ಸೈಲೆನ್ಸ್ ನೋಡಿಕೊಂಡು ಸಂವಿಧಾನ ನಿಮ್ಮ ಪರವಾಗಿದ್ರು, ಅವ್ರ ಪರವಾಗಿ ಸಂವಿಧಾನ ಮಾಡ್ಕೊಂಡಾರ. ನೀವೇನಾದ್ರು ನಿಮ್ಮ 10,000 ನೋಟ್ ಬಂದಿದ್ರೆ ನಿಮ್ಮ ಮನೆ ಜಾರಿ ಬಂದಿರುತ್ತೆ. ಅದು ಅವರು ನೋಡಿ ಲಕ್ಷ ಕೋಟಿ ತಗೊಂಡು ಅವ್ರು ಯಾರು ನೀರವ್ ಮೋದಿ, ಚೌಕ್ಸಿ, ಅಡಾನಿ ಅದನ್ನೆಲ್ಲ ಎಲ್ಲಿ ಮಾಡಿದ್ರು. ವಸೂಲಿ ಆಗಬೇಕು ಸಾಲ ಅಂತ ಹೇಳಿ ಮಾಫಿ ಮಾಡಿದ್ರು. ನಿಮ್ಮ 10,000 ವಸೂಲಿ ಮಾಡ್ತಾರೆ. ಅವರು 17 ಲಕ್ಷ ಕೋಟಿ ಸಾಲ ಮಾಡಿದ್ರು. ಅದನ್ನ ವಸೂಲಿ ಮಾಡಿದ್ರು. ಅದರ ಸಂವಿಧಾನ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಪದೇ ಪದೇ ಹೀಗೆ ಕೂಡಬೇಕು. ದೇಶದಲ್ಲಿ ನಡೆದಕ್ಕೆ ಚರ್ಚೆ ಮಾಡಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅಂಬೇಡ್ಕರ್ ಸಾಹೇಬ್ ಹೇಳಿದಾಗ ಹೋರಾಟವನ್ನು ಮಾಡೋದಾದರೆ ಖಂಡಿತ ಸಂವಿಧಾನ ಉಳಿಸೋದಕ್ಕೆ ಸಾಧ್ಯ. ಆ ಸಂವಿಧಾನ ನಾವು ಉಳಿತೀವಿ. ಆ ಸಂವಿಧಾನ ಉಳಿಲಿಲ್ಲ ಅಂದರೆ ಬಹುಶಃ